ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಬೇಬಿ. ನಾನು ದಿವಿಗೆ ಸಂಸ್ಥೆಯಲ್ಲಿ ಕೆಮಿಸ್ಟ್ರಿ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ PUC ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ನ ಇಂಪಾರ್ಟೆಂಟ್ ರೂಲ್ಸ್ ಆದಂತಹ ಆಫ್ಬಾ ಪ್ರಿನ್ಸಿಪಲ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಆಫ್ಬಾ ಪ್ರಿನ್ಸಿಪಲ್ ಈಸ್ ಸ್ಟೇಟ್ಮೆಂಟ್ ಗಿವನ್ ಬೈ ದ ಸೈಂಟಿಸ್ಟ್ ಆಫ್ಬಾ. ಸೊ ಆಫ್ಬಾ ಪ್ರಿನ್ಸಿಪಲ್ ನಲ್ಲಿ ಸ್ಟೇಟ್ಮೆಂಟ್ ಏನು ಹೇಳ್ತೀವಿ ಅಂದ್ರೆ, ಯಾವುದೇ ಒಂದು ಸಬ್ಸ್ಟೆನ್ಸಿಗೆ ನೀವು ಎಲೆಕ್ಟ್ರಾನ್ಸ್ನ ಫಿಲ್ ಮಾಡ್ತಾ ಹೋಗ್ತಾ ಇದ್ರೆ ಅಲ್ಲಿ ಲೋಯೆಸ್ಟ್ ಎನರ್ಜಿ ಇರುವಂತ ಸಬ್ಸ್ಟೆನ್ಸ್ ಫಸ್ಟ್ ಫಿಲ್ ಆಗುತ್ತೆ, ಹೈಯೆಸ್ಟ್ ಎನರ್ಜಿ ಇರುವಂತ ಸಬ್ಸ್ಟೆನ್ಸ್ ಆನಂತರ ಫಿಲ್ ಮಾಡ್ತಾ ಹೋಗ್ಬೇಕು. ದಟ್ ಮೀನ್ಸ್ filling up of electron to various subshells will takes place according to the energy level diagram. ನಮಗೆ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಇದೆ. ಸೊ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಏನು ಹೇಗಿರುತ್ತೆ? ಇಟ್ ವಿಲ್ ಬಿ ಲೈಕ್ 1s, then 2s, then 2p, then 3s, then 3p, like this. We have 3d, 4s, 4p, 4f, like this. We have so much of energy levels. So S subshells first bರುತ್ತೆ, then P, then D, then F, according to the availability of electrons and the energy level. So ಇಲ್ಲಿ ಏನಂದ್ರೆ 1s will be having less energy compared to 2s. 1 refers to the ground state. 2s ಅಂದ್ರೆ ಅದು ಕೂಡ ಗ್ರೌಂಡ್ ಸ್ಟೇಟ್ ಅಲ್ಲೇ ಇರುತ್ತೆ, ಬಟ್ 1s ಕಂಪೇರ್ ಮಾಡಿದ್ರೆ ಸ್ವಲ್ಪ ಎನರ್ಜಿ ಜಾಸ್ತಿ ಇರುತ್ತೆ. ಸೊ 1s 2s ಎರಡಕ್ಕೂ ಕಂಪೇರ್ ಮಾಡಿದಾಗ 2p ಇನ್ನೂ ಸ್ವಲ್ಪ ಜಾಸ್ತಿ ಎನರ್ಜಿ ಇರುತ್ತೆ, 3s ಇನ್ನೂ ಜಾಸ್ತಿ ಇರುತ್ತೆ, 3p ಇನ್ನೂ ಜಾಸ್ತಿ ಇರುತ್ತೆ. ಸೊ ಹಾಗೆ ನೀವು ಮೂವ್ ಆಗ್ತಾ DF ಆರ್ಬಿಟಲ್ಸ್ಗೆಲ್ಲ ಹೋಗ್ತಿದ್ದಂಗೆ ಎನರ್ಜಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನೇ ನಮಗೆ ಆಫ್ಬಾ ಪ್ರಿನ್ಸಿಪಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು. ಸೊ ಯಾವುದೇ ನಾವು ಎಲೆಕ್ಟ್ರಾನ್ ನ ಫಿಲ್ ಮಾಡ್ತೀವಿ ಅಂತ ಅಂದ್ರೆ we have to fill the electrons to various subshells in a ground state of an atom or ion according to the energy level diagram. So ಇಲ್ಲಿ ಫಸ್ಟ್ ಪಾಯಿಂಟ್ ನೀವು ನೆನ್ಪಿಟ್ಕೊಬೇಕು ಸ್ಟೇಟ್ಮೆಂಟ್ ಅಲ್ಲಿ, ಇನ್ ಗ್ರೌಂಡ್ ಸ್ಟೇಟ್ ಆಫ್ ಅನ್ ಆಟಮ್. ಇದು ಪರ್ಟಿಕ್ಯುಲರ್ ರೂಲ್ ಅಪ್ಲೈ ಆಗೋದು ಗ್ರೌಂಡ್ ಸ್ಟೇಟಿಗೆ ಮಾತ್ರ. ಎಕ್ಸೈಟೆಡ್ ಸ್ಟೇಟಿಗೆ ಯಾಕೆ ಆಗಲ್ಲ ಅಂದ್ರೆ, ಎಕ್ಸೈಟೆಡ್ ಸ್ಟೇಟ್ ಅಂದ್ರೆ ನಿಮ್ಗೆ ಎಕ್ಸ್ಟ್ರಾ ಎನರ್ಜಿ ಎಕ್ಸ್ಟರ್ನಲ್ ಮೀನ್ಸ್ ಆಫ್ ಸೋರ್ಸ್ ಇಂದ ಸಿಗುತ್ತೆ. ಆ ಎಕ್ಸ್ಟ್ರಾ ಎನರ್ಜಿನ ಪಡ್ಕೊಂಡಾಗ ಎಲೆಕ್ಟ್ರಾನ್ಸ್ ಯಾವ ತರನಾದ್ರು ಬಿಹೇವ್ ಮಾಡ್ಬೋದು. ಇಟ್ ಕ್ಯಾನ್ ಎಕ್ಸೈಟೆಡ್ ಟು ಎನಿ ಹೈಯರ್ ಎನರ್ಜಿ ಲೆವೆಲ್. ಇವಾಗ ನಿಮ್ಗೂ ಅಷ್ಟೇ, ತುಂಬಾ ಎಕ್ಸೈಟ್ ಆದ್ರೆ ಏನ್ ಮಾಡ್ತೀರಾ, ನೀವು ನಾರ್ಮಲ್ ಆಗಿ ಬಿಹೇವ್ ಮಾಡಲ್ಲ ಅಲ್ಲ. ಹಾಗೇನೆ ಎಲೆಕ್ಟ್ರಾನ್ಸ್ ಕೂಡ ತುಂಬಾ ಎಕ್ಸೈಟ್ ಆದ್ರೆ ಇಟ್ ವಿಲ್ ಗೋ ಟು ನೆಕ್ಸ್ಟ್ ಹೈಯರ್ ಎನರ್ಜಿ ಲೆವೆಲ್. ಸೊ this particular rule or principle is applicable to ground state of an atom or ion. So in particular ground state ಏನಾಗುತ್ತೆ, electrons will fill up to various subshells according to their energy level diagram. So ಆ ತರ ನಾವು ಬರಿಬಹುದು, ಅಥವಾ electrons will first fill to the lower energy level subshell. lower energy ಇರುವಂತ ಸಬ್ಶೆಲ್ಸ್ಗೆ ಫಸ್ಟ್ ಫಿಲ್ ಆಗುತ್ತೆ, and then it will enter to highest energy or higher energy subshell. ಸೊ ಈ ಪಾಯಿಂಟ್ ನ ನೆನ್ಪಿಟ್ಕೊಂಡ್ರೆ ನಾವು ಯಾವುದೇ ಆಟಮ್ದಾಗಿರ್ಬೋದು, ಯಾವುದೇ ಅಯಾನ್ದಾಗಿರ್ಬೋದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ಕಷ್ಟ ಆಗಲ್ಲ. ಅಥವಾ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿದ್ದು, ಅದ್ರ ಅಟಾಮಿಕ್ ನಂಬರ್ ಗೊತ್ತಿದ್ದು, ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ಗೊತ್ತಿದ್ದು, ಅವುಗಳನ್ನ ಸಬ್ ಆರ್ಬಿಟಲ್ಸ್ ಅಲ್ಲಿ ಫಿಲ್ ಮಾಡುವಂತ ಪರ್ಟಿಕ್ಯುಲರ್ ಪ್ರೋಸೆಸ್ ಕೂಡ ಕಷ್ಟ ಆಗಲ್ಲ. ಈಗ ನಾನು ಈ ಪರ್ಟಿಕ್ಯುಲರ್ ಎಕ್ಸ್ಪ್ಲನೇಷನ್ ಅಥವಾ ರೂಲ್ಗೆ ಅಗೇನ್ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಸೊ ವಿತ್ 11 electrons.
ಸೊ 11 ಎಲೆಕ್ಟ್ರಾನ್ಸು ನಿಮಗೆ ಫಸ್ಟು 1s, ನೆಕ್ಸ್ಟು 2s, ಅದಾದ ನಂತರ 2pಲಿ ನಿಮಗೆ 3 ಸಬ್ಶೆಲ್ಸ್ ಬರುತ್ತೆ. ಆ ಸಬ್ಶೆಲ್ಸ್ನ ನಾವು 2px, 2py ಆ್ಯಂಡ್ 2pz ಅಂತ ಹೇಳ್ತೀವಿ. ಓಕೆನಾ? ಸೊ ಇವಾಗ ನಮಗಿರೋಂಥ ಎಲೆಕ್ಟ್ರಾನ್ಸ್ ಎಷ್ಟು? 11. ಸೊ 11 ಎಲೆಕ್ಟ್ರಾನ್ಸ್ನ ತೊಗೊಂಡಿದ್ದೀನಿ. ಈ 11 ಎಲೆಕ್ಟ್ರಾನ್ಸ್ನ ನಾನು ಒಂದೊಂದೇ ಎಲೆಕ್ಟ್ರಾನ್ನ ಫಿಲ್ ಮಾಡ್ತಾ ಹೋಗ್ತೀನಿ ಫ್ರಮ್ ಲೋವರ್ ಎನರ್ಜಿ ಟು ಹೈಯರ್ ಎನರ್ಜಿ ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್. ಸೊ 1s ಎಲೆಕ್ಟ್ರಾನ್ ಅನ್ನ ಫಿಲ್ ಮಾಡ್ತಾ ಹೋದ್ರೆ 1s ಆರ್ಬಿಟಲ್ ಅಲ್ಲಿ ನಮಗೆ ಫಿಲ್ ಮಾಡೋಕ್ಕೆ ಚಾನ್ಸಸ್ ಇರೋದು 2 ಎಲೆಕ್ಟ್ರಾನ್ಸ್ ಮಾತ್ರ. ಸೊ ಐ ಆಮ್ ಗೋಯಿಂಗ್ ಟು ಫಿಲ್ 2 ಎಲೆಕ್ಟ್ರಾನ್ಸ್. ಔಟ್ ಆಫ್ 11, 2 ಎಲೆಕ್ಟ್ರಾನ್ಸ್ 1s ಆರ್ಬಿಟಲ್ ಅಲ್ಲಿ ಇದೆ. ಸೊ ದ ರಿಮೈನಿಂಗ್ 9 ಎಲೆಕ್ಟ್ರಾನ್ಸ್ will be moved to higher energy level. So next higher energy level 2s. 2s ಅಲ್ಲೂ ನಮಗೆ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ನ ಫಿಲ್ ಮಾಡ್ಬೋದು, ಅದನ್ನು ಕೂಡ ಬರ್ದಿದ್ದೀನಿ. ಸೊ 1s ಅಲ್ಲಿ 2, 2s ಅಲ್ಲಿ 2 ಆಯಿತು. ಸೊ ಟೋಟಲ್ 4 ಎಲೆಕ್ಟ್ರಾನ್ಸ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಾಯಿತು. ನೆಕ್ಸ್ಟ್ ದ ರಿಮೈನಿಂಗ್ 7 electrons has to be distributed in the next higher energy level, that is 2p. 2pಲಿ ಫಸ್ಟ್ ಅಕಾರ್ಡಿಂಗ್ ಟು ಹಂಟ್ಸ್ ರೂಲ್, ಈ ಹಿಂದಿನ ವಿಡಿಯೋದಲ್ಲಿ ನಾನು ಹಂಟ್ಸ್ ರೂಲ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಬೇಸ್ಡ್ ಆನ್ ದಟ್ ಹಂಟ್ಸ್ ರೂಲ್ ನಾವೇನು ಮಾಡ್ತೀವಿ, ಫಸ್ಟು ಎಲ್ಲ ಸಬ್ಶೆಲ್ಸ್ ಅಲ್ಲಿ ಅಥವಾ ಎಲ್ಲ ಸಬ್ ಆರ್ಬಿಟಲ್ಸ್ ಅಲ್ಲಿ 1 ಎಲೆಕ್ಟ್ರಾನ್ನ ಫಿಲ್ ಮಾಡ್ತೀವಿ. ಇನ್ನು ರಿಮೈನಿಂಗ್ ನಮಗೆ 4 ಎಲೆಕ್ಟ್ರಾನ್ ಇದೆ. ಸೊ ಫಾರ್ ದಟ್ ಐ ಆಮ್ ಗೋಯಿಂಗ್ ಟು ಪೇರ್ ಅಪ್ ದೀಸ್ 3 ಎಲೆಕ್ಟ್ರಾನ್ಸ್. ಸೊ 2px ಅಲ್ಲಿ 2 ಆಯಿತು, 2py ಅಲ್ಲಿ 2 ಎಲೆಕ್ಟ್ರಾನ್ಸ್ ಫಿಲ್ ಆಗಿದೆ ಆ್ಯಂಡ್ 2pz ಅಲ್ಲಿ ಕೂಡ 2 ಎಲೆಕ್ಟ್ರಾನ್ಸ್ ಫಿಲ್ ಆಗಿದೆ. ಸೊ ಟೋಟಲಿ 10 ಎಲೆಕ್ಟ್ರಾನ್ಸ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಬಟ್ ನಮಗೆ ಕೊಟ್ಟಿರುವಂಥ ಆಟಮ್ ಅಲ್ಲಿ ಇರುವಂಥದ್ದು 11 ಎಲೆಕ್ಟ್ರಾನ್ಸ್. ಸೊ ದ ರಿಮೈನಿಂಗ್ 1 electron will be go to the next higher energy level. So next higher energy level is 3s. 1s, 2s, 2p ಆದ ಮೇಲೆ ನಮಗೆ 3s ಎನರ್ಜಿ ಲೆವೆಲ್ ಸಿಗುತ್ತೆ. ಸೊ ನೆಕ್ಸ್ಟ್ ಹೈಯರ್ ಎನರ್ಜಿ ಲೆವೆಲ್ಗೆ ಇವಾಗ ಇರೋದು ಒಂದೇ ಎಲೆಕ್ಟ್ರಾನು, ಅದು ಫಿಲ್ ಆಗುತ್ತೆ. ಸೊ ಇನ್ 3s we have 1 electron. So for this particular molecule you can write electronic configuration as 1s, 2, 2s, 2, 2px2, 2py2, 2pz2 ಅಂತ ನಾವು ಬರೀಬಹುದು. ಇಲ್ಲ ಓವರಾಲ್ ಆಗಿ 2p ಸಬ್ ಆರ್ಬಿಟಲ್ಸ್ನ ನೀವು ಸೇರ್ಕೊಂಡ್ರೆ x ಅಲ್ಲಿ 2, y ಅಲ್ಲಿ 2, z ಅಲ್ಲಿ 2, ಸೊ ಟೋಟಲಿ 6 ಅಂತ ಬರ್ತಿದ್ದೀನಿ ನಾನು. 2p6 ಆ್ಯಂಡ್ 3s ಅಲ್ಲಿ 1 ಎಲೆಕ್ಟ್ರಾನ್ ಉಳ್ಕೊಳ್ಳುತ್ತೆ. So this is how we have to distribute electrons in various sub-energy levels according to their energy level diagram from the lowest energy to the higher energy orbitals. This is nothing but of the principle. Thank you.